ಜಮೀರ್ ಅವ್ರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮೊದಲ ಆದ್ಯತೆ ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ತಾಲೂಕಿನ ಮಕ್ಕಳು ಸಿಗಬೇಕು ಅನ್ನೋದು ನನ್ನ ಧರ್ಮ. ಯಾಕಂದರೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೋಮುಲ್ ನಿರ್ದೇಶಕರು, ತಾಲೂಕು JDS ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜಣ್ಣವರೇ, ಹಾಗೂ DC ಬ್ಯಾಂಕ್ ನಿರ್ದೇಶಕರಾಗಿರ್ತ ರಘುಪತ್ ರೆಡ್ಡಿ ಸರ್ ಅವರೇ, ನಗರಸಭಾ ಮಾಜಿ ಅಧ್ಯಕ್ಷರಾಗಿದ್ದ ಮುರಳಿ ಸರ್ ಅವರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಉದ್ಯಮ ಆಗಿರ್ತಕ್ಕಂಥ NR ಸತ್ಯಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಜಗದೀಶ್ ಅಣ್ಣವರೇ, ಲಕ್ಷ್ಮಣವರೇ, ರಮೇಶ್ ಅವರೇ, ಹಾಗೂ ನಮ್ಮ ಜಹೀರ್ ಅವರೇ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರುಗಳೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ಅಪ್ಸರಣ್ಣ ಮತ್ತು ವಹೀದಣ್ಣ ಹಾಗೂ ಮುನರಣ್ಣ ಎಲ್ಲ ಬಂದಿದ್ದಾರೆ. ಅದಕ್ಕಿಂತ ಮುಂಚಾಕಿ ನಮ್ಮ JD ಆಗಿರ್ತಕ್ಕಂಥ ಮೈಲಾರಪ್ಪ ಅವರು, ಇದ್ರ ಬಗ್ಗೆ ಒಂದು 2 ವಿಷಯ ಹೇಳಲೇಬೇಕು. ಇವತ್ತು ಒಳ್ಳೆ ಸುದಿನ ಅಂತ ಹೇಳ್ಬೋದು ನನಗೆ. ಇವತ್ತು ಒಳ್ಳೆ ದೇವ್ರ 3 ಕಡೆ ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದು ಪೂಜೆನೇ, ಇದು ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ನನಗೆ ಹಾಸ್ಟೆಲ್ ಕೈ ತಪ್ಪೋಗಿತ್ತು. ಮೌಲಾ ಆಜಾದ್ ಏನು ಒಂದು ಅಬ್ದುಲ್ ಕಲಾಂ ಅವರ ಮಾದರಿ ಶಾಲೆ ಅಂತ ಅಂದ್ಬಿಟ್ಟು ತರಬೇಕಂತ ತುಂಬ ಇಷ್ಟ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಹೈಟೆಕ್ 224 ಕ್ಷೇತ್ರದಲ್ಲಿ ಹೈಟೆಕ್ PUC ಹಾಸ್ಟೆಲನ್ನು ಆಲ್ರೆಡಿ ಕಟ್ಟಿ ಉದ್ಘಾಟನೆಗೆ ರೆಡಿಯಾಗಿದೆ. ಅದೇ ಮಾದರಿಯಲ್ಲಿ ಕೂಡ 5 ಕೋಟಿ 20 ಲಕ್ಷದಲ್ಲಿ ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಬೇಕಂತ ನಾನು ಲಾಸ್ಟು 2ನೇ ಸೆಷನಲ್ಲಿ ಜಮೀರ್ ಅವ್ರಿಗೆ ಕೇಳಿದಾಗ ಇದು ನನಗೆ ಮಧುಗಿರಿಗೆ ಹೋಗ್ಬಿಟ್ಟಿತ್ತು. ನಾನು ಪರ್ಸ್ನಲಾಗಿ ಮೀಟ್ ಮಾಡಿ, ಇಲ್ಲ ಈ ಹಾಸ್ಟೆಲ್ ನನಗೆ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಮುಸ್ಲಿಮ್ರಿಗೆ ನಮ್ಮ ಮಕ್ಕಳಿಗೆ ನೀವು ನಮ್ಮ ಜನಾಂಗಕ್ಕೆ ಮೋಸ ಮಾಡ್ದಂಗೆ ಅಂದ್ಬಿಟ್ಟು ಅವ್ರಿಗೆ ಕಿತ್ತಾಡಿ ಇದನ್ನು ನಾನು ಮಾಡ್ಕೊಂಬಂದೆ. ಇದನ್ನು ಮಾಡ್ಕೊಂಬರ್ಬೇಕಾದ್ರೆ ನಮ್ಮ ರೋಷನ್ ಅಳ್ಳು ಹೇಳಲೇಬೇಕು. ಇವಾಗ ನನಗೆ ಸುಮಾರು ಸರ್ ಲೆಟ್ರ್ ಕೊಟ್ಟಿದ್ದರು. ಯಾಕಂದರೆ ಈ ದರ್ಗಾಗೊಂದು ನನಗೊಂದು ಲೆಟ್ರ್ ಇದು ಬೇಕು, ಐಮಾಸ್ ಬೇಕು, ಗೋಡೆ ಬೇಕು, ನನಗೊಂದು ಶಾಲೆ ಬೇಕು ಅಂತ ಹೇಳಿದರು. ಸೊ ನಮ್ಮ ಜೈರು, ನಮ್ಮೆಲ್ಲ ಕೌನ್ಸಿಲರ್ಸ್ ಕೂಡ ನನಗೆ ಲೆಟ್ರ್ ಕೊಟ್ಟಿದ್ದರು. ಅಣ್ಣ ನೆಕ್ಸ್ಟು ನಮ್ಮದು ಏನಾದರೂ ಮಾಡಿ ನಮ್ಮ ಮುಸ್ಲಿಂ ಜನಕ್ಕೆ ಏನಾದರೂ ಮಾಡಬೇಕಂತ ಎಲ್ಲ ನನಗೆ ಒತ್ತಾಯದ ಮೇಲೆ ನಾನೇ ಪರ್ಸ್ನಲಾಗಿ ಜಮೀರ್ ಅವ್ರನ್ನ ಮೀಟ್ ಮಾಡಿ ಈ ಶಾಲೆನ ಹಾಕ್ಕೊಂಬಂದಿದ್ದೀನಿ. ಕೇವಲ 8 ತಿಂಗಳಿಂದ 9 ತಿಂಗಳ ಒಳಗಡೆ ಈ ಒಂದು 1250 ಜನ ಮಕ್ಕಳ ವಾಸ ಮಾಡಲಿಕ್ಕೆ ಹಾಗೂ ಓದಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಇದು 3 ತಿಂಗಳಿಂದ ಪೂಜೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಪೂಜೆ ಮಾಡೋಕ್ಕಾಗಲಿಲ್ಲ. ಅದು ಸಮಯ ಸಂದರ್ಭ ಬಂದಾಗ ಆ ಪೂಜೆಗೆ ಆ ದೇವ್ರು ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ಇನ್ನೂ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಡೆವಲಪ್ಮೆಂಟನ್ನು ಈಗಾಗಲೇ 43ರಿಂದ 45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನಿಗೆ ಮಾತ್ರ ಬರ್ತದೆ. ನೀವಿನ್ನೂ ಬರೀ ಟೌನನ್ನು ಮೇಲ್ಮಟ್ಟಕ್ಕೆ ಮಾತ್ರ ನೋಡಿದ್ದೀರಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತಲ್ಲ. ನಾನು ಏನು ಮಾಡಿದ್ದೀನಿ, ಏನು ಮಾಡಿಲ್ಲ ಅಂತ ಬುಕ್ಲೆಟ್ ಓಡಿಸಿ 2028ಗೂ ಮನೆ ಕಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡಿಕೊಡ್ತೀನಿ. 60ರಿಂದ 68 ಕೋಟಿ ಒಳಗಡೆ ಈಗಾಗಲೇ ಈ ವರ್ಷದಲ್ಲಿ ನಮಗೆ ನಗರಾಭಿವೃದ್ಧಿಗೆ ಮಾತ್ರ ಬರ್ತದೆ. ಇದನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಮೊದಲು ಮುಳಬಾಗಿಲು ಟೌನ್ ಹೆಂಗಿತ್ತು, ಇವಾಗ ಟೌನ್ ಹೆಂಗಿದೆ. ಈಗಾಗಲೇ ಹೈಟೆಕ್ಕು ನಾನು ಕಾಯ್ತಾ ಇದ್ದೆ. ನೆಕ್ಸ್ಟ್ ವೀಕು ಆಷಾಢ ಮುಗಿದ ಮೇಲೆ ಹೈಟೆಕ್ ಲೈಬ್ರರಿ ಮಾಡಬೇಕಂತ ಆಸೆ ಇತ್ತು ನನಗೆ. ಎಲ್ಲ ಇತ್ತು ನಮ್ಮೂರಲ್ಲಿ, ಹೈಟೆಕ್ ಲೈಬ್ರರಿ ಇರಲಿಲ್ಲ. ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಬಂದಿದ್ದೀನಿ. ಹೈಟೆಕ್ ಲೈಬ್ರರಿ 1.5 ಕೋಟಿ ಕಾಮಗಾರಿ, 50 ಲಕ್ಷ ಕಾಮಗಾರಿ, 1.5 ಕೋಟಿ ಪೀಠೋಪಕರಣ. ಹೈಟೆಕ್ ಲೈಬ್ರರಿ ಇಲ್ಲಿವರೆಗೂ ಡೂಪ್ಲೆಕ್ಸ್ ಲೈಬ್ರರಿ ಇರಲಿಲ್ಲ. ಈ ಲೈಬ್ರರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ಆಷಾಢ ಆದಮೇಲೆ ಪೂಜೆ ಮಾಡಿಕೊಡ್ತೀನಿ. ನನ್ನ ಧ್ಯೇಯ ಏನು ಅಂತಂದರೆ, ನನಗೇನು ಸಿಕ್ಕಿಲ್ವೋ ನನ್ನ ಇರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಮಕ್ಕಳು ಸಿಗಬೇಕು ಅನ್ನೋದು ನನ್ನ ಧರ್ಮ. ಯಾಕಂದರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದರೂ ಶಕ್ತಿ ಇದ್ದಿದ್ದರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದಿದ್ದೆ. ಆ ಶಕ್ತಿಯಲ್ಲ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನು ಕಡಿದುಗೊಳಿಸಿದ್ದೀನಿ. ಅದರಿಂದ ನಾನು ಮೊದಲ ಆದ್ಯತೆ ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ಸೊ ಅದರಿಂದ ನನಗೆ ಆ ಜಾತಿ ಈ ಜಾತಿ ಪಕ್ಷ ಅಂತಿಲ್ಲ. ಸೊ ಅಭ್ಯಾಸಕ್ಕೆ ನಾನು ಆದ್ಯತೆ ಕೊಟ್ಟಿದ್ದೀನಿ. ನಗರವನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಜಮೀರ್ ಅವ್ರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಹಾಸ್ಟೆಲನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮೈನಾರಿಟಿ ಪರವಾಗಿ ನಿಮಗೆ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ.